ನಿಮ್ಮ ಪ್ರಜ್ವಲನ್ನ ಬಂದೇ ಬರ್ತಾನೆ, ನಿಮ್ಮ ಸೂರಜನ್ನ ಇದ್ದೇ ಇರ್ತಾನೆ. ನೀವ್ಯಾರು ಭಯ ಪಡಬೇಡಿ, ಹಾಸನಕ್ಕೆ ನಾವಿದ್ದೀವಿ. ಪ್ರಜ್ವಲನ್ನ ವಾಪಸ್ ಬಂದು ಹಾಸನದ ಋಣ ತೀರಿಸ್ತಾನೆ. ವಿರೋಧಿಗಳು ಎಷ್ಟೇ ತುಳಿದ್ರೂ ನಾವು ಜಗ್ಗಲ್ಲ ಬಗ್ಗಲ್ಲ. ನಿಮ್ ಪ್ರಜ್ವಲನೂ ಅಷ್ಟೇ, ನಿಮ್ ಸೂರಜನೂ ಅಷ್ಟೇ. ಈ ಹಾಸನ ಜಿಲ್ಲೆ ಋಣ ತೀರಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಯಾವುದು ಶಾಶ್ವತ ಅಲ್ಲ, ಯಾವ ಸರ್ಕಾರನೂ ಶಾಶ್ವತ ಅಲ್ಲ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾನು ನನ್ನಿಂದ ಮಾಡಿದ್ದು ನನ್ನಿಂದ ಅಂತ ಇವತ್ತು ಹೇಳಿದವರು ಹೋಗ್ ಸ್ಮಶಾನಕ್ಕೆ ಹೋಗಿ ಬನ್ನಿ ಸ್ವಾಮಿ, ಏನೇನಾಗಿದೆ, ಎಂತೆಂಥವ್ರು ಆಗಿದ್ದಾರೆ, ಏನೇನಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ. ನಾವು ಒಳ್ಳೆ ಕೆಲಸ ಮಾಡುವಂಥದ್ದು ಒಂದೇ ಉಳ್ಕೊಳ್ಳೋದು ಅಷ್ಟೇ ಈ ಭೂಮಿ ಮೇಲೆ. ಯಾವುದೇ ಈ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನಿವತ್ತು ನೀವು ರಾಜಕಾರಣ, ಇವತ್ತು ನಿಮ್ಗೆ 135 ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ, ಜನಕ್ಕೆ ಒಳ್ಳೇದು ಮಾಡ್ಲಿ ಅಂತ. ಅದನ್ನ ಬಿಟ್ಬಿಟ್ಟು ದಿನ ಬೆಳಗಾದ್ರೆ ರೇವಣ್ಣ ಸಾಹೇಬ್ರನ್ನ ಹೆಂಗ್ ತುಣಿಯೋದು, ದೇವೇಗೌಡರ ಕುಟುಂಬ ಹೆಂಗ್ ಮುಗಿಸೋದು, ಬರೀ ಇದೇ ಆಗೋಯ್ತು. ನಿಮ್ಮ ಪ್ರಜ್ವಲನ್ನ ಮತ್ತೆ ಪ್ರಜ್ವಲಿಸ್ತಾನೆ. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ವೀರಾವೇಶದ ಭಾಷಣ ಮಾಡಿದ್ದಾರೆ. ಕಾಂಗ್ರೆಸ್ಸಿಗರನ್ನ ಸ್ಮಶಾನಕ್ಕೆ ಹೋಗಿ ಎಂದ ಸೂರಜ್. ಸ್ಮಶಾನಕ್ಕೆ ಹೋಗಿ ನೋಡಿಕೊಂಡು ಬನ್ನಿ, ಯಾರ್ಯಾರು ಏನಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ರೇವಣ್ಣನನ್ನ ತುಳಿಯಲು ನೋಡ್ತೀರಾ, ದೇವೇಗೌಡರ ಕುಟುಂಬವನ್ನ ತುಳಿಯಲು ನೋಡ್ತೀರಾ. ಇದಕ್ಕೆಲ್ಲ ನಮ್ಮ ಕುಟುಂಬ ಹೆದರಲ್ಲ ಹೆದರಲ್ಲ ಹೆದರಲ್ಲ. ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೂರಜ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ಸಿಗರನ್ನ ಸ್ಮಶಾನಕ್ಕೆ ಹೋಗಿ ಎಂದು ವ್ಯಂಗ್ಯವಾಡಿದ್ದಾರೆ ಸೂರಜ್ ರೇವಣ್ಣ. ಸ್ಮಶಾನಕ್ಕೆ ಹೋಗಿ ನೋಡಿಕೊಂಡು ಬನ್ನಿ, ಯಾರ್ಯಾರು ಏನಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಎಂದು ಖಡಕ್ಕಾಗಿ ಭಾಷಣ ಮಾಡಿದ್ದಾರೆ. ರೇವಣ್ಣನನ್ನ ತುಳಿಯಲು ನೋಡ್ತೀರಾ, ದೇವೇಗೌಡರ ಕುಟುಂಬವನ್ನ ತುಳಿಯಲು ನೋಡ್ತೀರಾ. ಇದಕ್ಕೆಲ್ಲ ನಮ್ಮ ಕುಟುಂಬ ಹೆದರಲ್ಲ ಹೆದರಲ್ಲ ಹೆದರಲ್ಲ. ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೂರಜ್ ರೇವಣ್ಣ ಹೇಳಿಕೆ ನೀಡಿದ್ದಾರೆ. ವಿರೋಧಿಗಳು ಎಷ್ಟೇ ತುಳಿದ್ರೂ ನಾವು ಮತ್ತೆ ಪುಟಿದೇಳ್ತೇವೆ, ನಾವು ಜಗ್ಗಲ್ಲ ಬಗ್ಗಲ್ಲ, ಯಾವುದಕ್ಕೂ ಹೆದರಲ್ಲ ನಾವು. ನಿಮ್ಮ ಪ್ರಜ್ವಲನ್ನ ಮತ್ತೆ ಪ್ರಜ್ವಲಿಸ್ತಾನೆ, ಜೈಲಿಂದ ಆದಷ್ಟು ಬೇಗ ಬಿಡುಗಡೆಯಾಗ್ತಾನೆ. ಈಗಾಗಲೇ ಲೈಂಗಿಕ ಪ್ರಕರಣದಡಿ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಇಂದು ಅಣ್ಣನ ಪರವಾಗಿ ವೀರಾವೇಶದ ಭಾಷಣ ಮಾಡಿದ್ದಾರೆ. ಕಾಂಗ್ರೆಸ್ಸಿಗರನ್ನ ಸ್ಮಶಾನಕ್ಕೆ ಹೋಗಿ ಎಂದಿದ್ದಾರೆ. ಪ್ರಜ್ವಲನ್ನ ವಾಪಸ್ ಬಂದು ಹಾಸನದ ಋಣ ತೀರಿಸ್ತಾನೆ. ವಿರೋಧಿಗಳು ಎಷ್ಟೇ ತುಳಿದ್ರೂ ನಾವು ಜಗ್ಗಲ್ಲ ಬಗ್ಗಲ್ಲ, ಮತ್ತೆ ರಾಜಕೀಯದಲ್ಲಿ ಪುಟಿದೇಳ್ತೇವೆ. ನಿಮ್ಮೆಲ್ಲರ ಪ್ರಜ್ವಲನ್ನ ವಾಪಸ್ ಬಂದು ಹಾಸನದ ಋಣ ತೀರಿಸ್ತಾನೆ. ನೀವ್ಯಾರು ಭಯ ಪಡಬೇಡಿ, ಹಾಸನಕ್ಕೆ ನಾವಿದ್ದೀವಿ ಎಂದು ಧೈರ್ಯ ಹೇಳಿದ್ದಾರೆ. ವಿರೋಧಿಗಳು ಎಷ್ಟೇ ತುಳಿದ್ರೂ ನಾವು ಮತ್ತೆ ಪುಟಿದೇಳುವ ಶಕ್ತಿ ಇದೆ ನಮಗೆ. ನನ್ನ ಕುಟುಂಬವನ್ನ ತುಳಿಯಲು ನೋಡ್ತೀರಾ, ದೇವೇಗೌಡರ ಕುಟುಂಬವನ್ನ ತುಳಿಯಲು ನೋಡ್ತೀರಾ. ಇದಕ್ಕೆಲ್ಲ ನಮ್ಮ ಕುಟುಂಬ ಹೆದರಲ್ಲ. ಹಾಸನದಲ್ಲಿ ಖಡಕ್ ಭಾಷಣ ಮಾಡಿದ ಸೂರಜ್ ರೇವಣ್ಣ.